ಸೊ ಈಗ ಪ್ರತಾಪ್ ಸಿಂಹ ಬರೇ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ನಿಮ್ಗೆ ಏನಾಗುತ್ತೆ, ಯಾರಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದು ಹೌದು, ಯಾವ ಜಿಲ್ಲೆಗೆ ಬೇಕಾದ್ರೆ ಈಗ ಆಯ್ತು, ಪ್ರತಾಪ್ ಸಿಂಹ ಅವರು ಬರ್ತಾ ಇದಾರೆ ಅಂತ ಹೇಳ್ತೀರಿ. ಪಾಪ 2 ಸಲ MP ಆಗಿದ್ರು, ಬರ್ತಾವ್ರೆ ಅಂತೀರಿ. ಅದನ್ನ ಸ್ಪೆಕ್ಟಾಕ್ಯುಲೇಷನ್ ರೈಸ್ ಮಾಡ್ತಾ ಇದೀರಿ. 5 ವರ್ಷ ಅಂತ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದ್ರು. SM ಕೃಷ್ಣ ಮುಖ್ಯಮಂತ್ರಿ ಆದವ್ರು ಬೆಂಗಳೂರಿಗೆ ಯಾಕೆ ಓಡೋದ್ರು? ಮದ್ದೂರು ಬಿಟ್ಬಿಟ್ಟು ಮತ್ತೆ ಯಾಕೆ ಓಡೋದ್ರು? ಇವಾಗ ಚಾಲ್ತಿಲಿರೋ ಹಂಗಿಲ್ಲ ಸರ್. ಈಗ ಯಾರಿಗಾರು ಪ್ರತಾಪ್ ಸಿಂಹ ಅವ್ರು ಹೇಳಿದಾರಾ? ಇಲ್ಲ. ಅದೇ ಇಂಡಿಕೇಶನ್ ಗೊತ್ತಾಗತ್ತಲ್ಲ ಅವ್ರ ಬಿಹೇವಿಯರ್ ಸರ್. ಈಗ ಎಲ್ಲವೂ ಕೂಡ ಅವರೇ ಹೇಳ್ಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಾಲಿ ಕೈಗಿಂತ ಇತ್ತಾಳೆ ಖಡ್ಗ ವಾಸಿ ಅಂತ. ಸುಮ್ಮನಿರೋ ಬದಲು ಓಡಾಡ್ಕೊಂಡಿದ್ದೀನಿ ಸಿಟಿ ಒಳಗೆ. ಈಗ ಅವ್ರು ಓಡಾಡಿದ ತಕ್ಷಣ ಕೆಲಸ ಮಾಡಕ್ಕಾಯ್ತದ? ಅವರು ಏನಾರು ಮಾಡಕ್ಕಾಯ್ತದ ಸರ್? ಇಲ್ಲ. ಮತ್ತೆ ಅದೇಂಗೆ ಹೇಳ್ತೀರಿ ಇಂಡಿಕೇಶನ್ ಅಂತವ್ರು ನೀವು? ಆಯ್ತು, ಓಕೆ. ಅಲ್ಲ, ಅವರೇ ಬಿಜೆಪಿಗೆ ಕೊಟ್ಬಿಡ್ತಾರೆ ಅಂತ ಹೆಂಗೆ? ದಳ ಇಲ್ವೇ ಕೊಲೇಷನ್ ಪಾರ್ಟ್ನರು? ಕರೆಕ್ಟ್. ಮತ್ತೆ ಇನ್ನೊಂದು ಮಾತೇನು ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ಇಲ್ಲಿಗೆ ಬರ್ತಾರೆ ಅನ್ನೋದಿದೆ. ಅಲ್ಲ, ಹೇಳಿದ್ದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ಲ ಸರ್? ಸರ್ ಈಗ ಹಾಗಾಗಿ ಆ ಕಡೆ ಮಾಜಿ ಶಾಸಕರು ನಾಗೇಂದ್ರ ಅವರಿದ್ದಾರೆ, ಈ ಕಡೆ ಪ್ರಥಮ ಮಾಜಿ MP ಗಳಿದ್ದಾರೆ. ಈಗ JDS ಬಂದ್ರೆ ಕೇಳಿ ಸರ್, ನಮ್ಮ ಕೆಲಸ ಏನು ಸರ್? ಯಾರು ಬಂದ್ರು ನಾವು ಹೋಗಿ ಓಟ್ ಕೇಳಬೇಕು. ಯಾರಾದ್ರೂ ಅಷ್ಟೇ, ಫೋಟೋ ಚೇಂಜ್ ಆಯ್ತದೆ ಅಷ್ಟೇ, ಓಟ್ ಕೇಳೋದು ನಮ್ಮ ಕೆಲಸ ಮಾಡಲೇಬೇಕಲ್ಲ. ಹೌದು. ಮತ್ತೆ ಯಾರಾದ್ರೇನು ಸರ್? ಬಟ್ ನಾವು ಕೇಳೋದೇನೆಂದ್ರೆ, ನಮ್ಗೆ ಆಕ್ಸೆಸಿಬಲ್ ಇರ್ತಾರೆ, ಚೆನ್ನಾಗಿ ಕೈ ಸಿಗ್ತಾರೆ, ಅವರೇ ಬೇಕಾಗಿರುತ್ತೆ ಅಂತ ಹೇಳ್ತೀವಿ. ಯಾರಾದ್ರೇನು ಸರ್? ಯಾರಾದ್ರೂ ಮಾಡಲೇಬೇಕಲ್ಲ ಕೆಲಸನ. ಪಕ್ಷದ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿ ಆದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಬರ್ತಾರೋ, ಸಾರಾಮಯ್ಯವರೇ ಬರ್ತಾರೋ, ಹೋದ್ ಸರಿ ನಮ್ಮ GT ದೇವೇಗೌಡರ ಮಗ ಹರೀಶ್ ಗೌಡ್ರು ಬರ್ತಾರೆ ಅಂದ್ರು. ತುಂಬಾ ಸ್ಪೆಕ್ಟಾಕ್ಯುಲೇಷನ್ಸ್ ರೈಸ್ ಆಗ್ತವೆ. ಯಾರು ಬೇಕಾದ್ರೂ ಬರ್ಬೋದು, ಬಟ್ ಯಾರು ಬಂದ್ರು ಓಟ್ ಕೇಳಲೇಬೇಕು ಅಲ್ಟಿಮೇಟ್ಲಿ. ಕರೆಕ್ಟ್. ಮತ್ತೆ ಬಟ್ ಏನೇ ಆದ್ರೂ ಸಾರ್, ಇದು ರೈಟ್ ನ್ಯೂಸ್.